ಕ್ಷೇತ್ರಪುರಂ ಎಂಬ ಗ್ರಾಮವಿತ್ತು. ಆ ಹಳ್ಳಿಯ ಹತ್ತಿರ ಒಂದು ದೊಡ್ಡ ಕಾಡಿತ್ತು. ಕಾಡಿನಲ್ಲಿ ಅನೇಕ ಪ್ರಾಣಿಗಳು ಮತ್ತು ಪಕ್ಷಿಗಳು ಇದ್ದವು ಮತ್ತು ಆ ಹಳ್ಳಿಯಲ್ಲಿ ಅಲ್ಲಿಗೆ ಹೋಗಲು ಸಾಧ್ಯವಾಗಲಿಲ್ಲ. ಹಣ್ಣುಗಳು ಮತ್ತು ಕಾಯಿಗಳು ಕಾಡಿನಲ್ಲಿ ಕಂಡುಬರುತ್ತವೆ ಮತ್ತು ಬೇರೆಲ್ಲಿಯೂ ಕಂಡುಬರುವುದಿಲ್ಲ. ಹಣ್ಣು ಬೇಕಿದ್ದರೆ ಕಾಡಿಗೆ ಹೋಗಿ ಪ್ರಾಣಿಗಳಿಂದ ತಪ್ಪಿಸಿಕೊಂಡು ಹಣ್ಣು ಕೀಳಬೇಕು. ಆರೆ ಸುರೇಶ ಗ್ರಾಮದಲ್ಲಿ ಎಲ್ಲರೂ ಅವರವರ ಕೆಲಸ ಮಾಡುತ್ತಿದ್ದಾರೆ. ಅವರು ತಮ್ಮ ಕೆಲಸವನ್ನು ಮಾಡಬಾರದು. ಒಂದು ದಿಕ್ಕಿನಲ್ಲಿ ಮಾತ್ರ ಹೋಯಿತು. ಎಲ್ಲಿಗೆ ಹೋಗಿದ್ದೆ? ಅವರಲ್ಲಿ ಒಬ್ಬರು ಏಕೆ ಪಶ್ಚಿಮದ ಕಡೆಗೆ ಹೋಗಲಿಲ್ಲ? ಅಲ್ಲಿ ಹಣ್ಣುಗಳು ಮತ್ತು ಕಾಯಿಗಳು ಎಲ್ಲ ಲಭ್ಯವಿವೆ, ಆದರೆ ಅಲ್ಲಿಗೆ ಹೋಗುವುದು ಸುಲಭದ ಕೆಲಸವಲ್ಲ. ಯಾರಾದರೂ ಇನ್ನೂ ಅಲ್ಲಿಗೆ ಹೋಗಿದ್ದಾರೆಯೇ? ಇಲ್ಲ. ಬೆಳಿಗ್ಗೆಯಿಂದ ಮನೆಯಲ್ಲಿ ಏನು ಮಾಡುತ್ತಿದ್ದೀರಿ? ಮನೆಯಲ್ಲಿ ತುಂಬಾ ಕೆಲಸ ಇತ್ತು, ಅದಕ್ಕೆ ನಾನು ಬರಲಿಲ್ಲ. ಈಗ ಕೆಲಸ ಮುಗಿದು ನೀನು ಬಂದೆ. ನಾನು ಅದನ್ನು ಮಾಡಲು ಬಯಸುತ್ತೇನೆ, ಆದರೆ ಅದು ಒಮ್ಮೆಯೂ ಹೊರಬರುವುದಿಲ್ಲ. ನಮ್ಮ ಮನೆಯಲ್ಲಿ ಸ್ಪೆಷಲ್ ದೋಸೆ ಮಾಡುತ್ತಿದ್ದೇವೆ, ಹಾಗಾಗಿ. ಹೌದು, ಮತ್ತು ನಾವಿಬ್ಬರೂ ಒಟ್ಟಿಗೆ ಊಟ ಮಾಡಿ. ಇಲ್ಲಿಯವರೆಗೆ ಕಾಡಿನೊಳಗೆ ಒಂದೇ ಒಂದು ಬೆರಳು ಇರಲಿಲ್ಲ, ಆದರೆ ಈಗ ಒಂದು ಹೋಗುತ್ತಿದೆ. ಅವರು ಹಳ್ಳಿಯಲ್ಲಿ ಹೀಗೆ ಜಗಳವಾಡುತ್ತಾರೆ. ಅವರು ಒಟ್ಟಿಗೆ ವಾಸಿಸುತ್ತಿದ್ದರು, ಆದರೆ ಈಗ ಅವರು ಸಣ್ಣ ವಿಷಯಗಳಿಗೆ ಜಗಳವಾಡುತ್ತಾರೆ. ನನ್ನ ಜೊತೆ ಮಾತನಾಡಿದವರಿಗೂ ಉತ್ತರ ಸಿಗುತ್ತಿಲ್ಲ. ಈ ನಗರದಲ್ಲಿ ಏನಾಗುತ್ತಿದೆ ಎಂದು ನನಗೆ ಅರ್ಥವಾಗುತ್ತಿಲ್ಲ. ಈ ಉದ್ವೇಗವನ್ನು ಹೋಗಲಾಡಿಸಲು ನೀವು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಬೇಕು. ಕೆಲವೊಮ್ಮೆ ನಿಮ್ಮ ಸ್ವಂತ ತಪ್ಪಿಗೆ ನೀವು ಆಪಾದನೆಯನ್ನು ಹೊರಬೇಕಾಗುತ್ತದೆ. ಮಾತುಗಳು ಸತ್ಯಕ್ಕಿಂತ ಹೆಚ್ಚು. ಯಾರಾದರೂ ಹೇಳುವುದನ್ನು ಕೇಳು. 56. ನಿಮ್ಮ ಅಂತರಾತ್ಮ ಏನು ಹೇಳುತ್ತದೋ ಅದನ್ನು ಮಾತ್ರ ಮಾಡಿ, ಏಕೆಂದರೆ ನಮ್ಮ ಆತ್ಮಸಾಕ್ಷಿಯನ್ನು ಮೀರಿದ ಗುರುವಿಲ್ಲ. ನೀವು ಯಾಕೆ ತುಂಬಾ ಬಳಲುತ್ತಿದ್ದೀರಿ? ಒಳ್ಳೆಯ ಜನರು ಯಾವಾಗಲೂ ಹಠಮಾರಿಗಳಾಗಿರುತ್ತಾರೆ, ಯಾಕೆಂದರೆ ಅವರಿಗೆ ನಟನೆ ಗೊತ್ತಿಲ್ಲ. ತಲೆನೋವು ಚೆನ್ನಾಗಿಲ್ಲದಿದ್ದಾಗ ಎಷ್ಟು ಪದಗಳು ಬೀಳಬೇಕೆ? ನೀವು ಮಾಡುವ ಕೆಲಸ ಚಿಕ್ಕದಾಗಿದೆ ಎಂದು ನಾಚಿಕೆ ಪಡಬೇಡಿ. 1 ಕೋಟಿ ಸಂಗ್ರಹಿಸುವ ಪ್ರತಿಯೊಬ್ಬರೂ ಆರಂಭದಲ್ಲಿ ಸಹಕರಿಸುವುದಿಲ್ಲ ಎಂಬುದನ್ನು ಮರೆಯಬೇಡಿ. ನಿಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸುವ ಅಗತ್ಯವನ್ನು ನೀವು ನೋಡಿದಾಗ, ನಿಜ, ನಾವು ಏನಿದ್ದರೂ ಜನರಿಗೆ ಕಷ್ಟ. ನಾವು ಒಳ್ಳೆಯವರಾಗಿದ್ದರೆ ಕೊಳೆತು ಸಾಯುತ್ತಾರೆ, ಹಾಳಾದರೆ ಇಡೀ ಊರೇ ಟೀಕೆ. ಕರೆಯುವ ಮನಸ್ಸಿಗಿಂತ ಯೋಚಿಸುವ ಮನಸ್ಸು ದೊಡ್ಡದು, ಏಕೆಂದರೆ ಕರೆ ಮಾಡುವ ಮನಸ್ಸು ನಮ್ಮೊಂದಿಗೆ ಎಷ್ಟು ಬೇಕೋ ಅಲ್ಲಿಯವರೆಗೆ ಮಾತ್ರ. ನಾವು ಎಷ್ಟೇ ದೂರದಲ್ಲಿದ್ದರೂ ಮಾನಸಿಕ ಮನಸ್ಸು ನಮ್ಮನ್ನು ನಿರಂತರವಾಗಿ ಪ್ರೀತಿಸುತ್ತಿರುತ್ತದೆ. ನೆನಪಿಡಿ, ಏನಾದರೂ ನನ್ನದಾಗಿದ್ದರೆ ಅದು ಜವಾಬ್ದಾರಿಯಾಗುತ್ತದೆ. ಬಂಧಿತ ವಸ್ತು. ಎಲ್ಲರೂ ಚೆನ್ನಾಗಿದ್ದಾರೆ ಎಂದು ಹೇಳುವಷ್ಟು ಸುಲಭವಾಗಿ ನೋವು ಎಂದು ಹೇಳಲು ಸಾಧ್ಯವಿಲ್ಲ. ಕೆಲವರು ಅದನ್ನು ನಾವೇ ಅರ್ಥಮಾಡಿಕೊಳ್ಳಬೇಕು. ಈ ಪ್ರಪಂಚದಲ್ಲಿ ಏನಿಲ್ಲದಿದ್ದರೂ ಸಂತೋಷ ಮಾತ್ರ ಎಷ್ಟೋ ಜನರಿಗೆ ಹಂಚಬಹುದು. ಸುಂದರ ಬದುಕು ಹುಡುಕಿದರೆ ಸಿಗುವುದಿಲ್ಲ, ಕಟ್ಟಿಕೊಂಡರೆ ನಿರ್ಮಾಣವಾಗುತ್ತದೆ. ಸೃಷ್ಟಿಯಲ್ಲಿ ಯಾವುದೇ ತಪ್ಪಿಲ್ಲ ಮತ್ತು ಎಲ್ಲಾ ತಪ್ಪುಗಳು ನಮ್ಮ ದೃಷ್ಟಿಯಲ್ಲಿವೆ. ಒಬ್ಬರು ನಮ್ಮ ಪಾತ್ರದ ಬಗ್ಗೆ ತೋರಿಸುತ್ತಿದ್ದಾರೆ, ಅವರಿಷ್ಟದಂತೆ ನಾವು ಇಲ್ಲ ಎಂದರ್ಥ. ಮೇಲಾಗಿ ಅವರೆಲ್ಲ ನಾವೇನೂ ಕೆಟ್ಟವರಲ್ಲ ಎಂದು ಬೊಟ್ಟು ಮಾಡುವವರೇ ನೀತಿವಂತರು ಅಲ್ಲ. ತಪ್ಪು ಮಾಡಿದವರಿಗೆ ಇನ್ನೊಂದು ಅವಕಾಶ ಕೊಡಿ, ತಿದ್ದುತ್ತಾರೆ. ಆದರೆ ಮೋಸ ಮಾಡಿದವರಿಗೆ ಮತ್ತೊಂದು ಅವಕಾಶ ನೀಡಬೇಡಿ, ಅವರು ಸರಿಪಡಿಸಲಾಗದ ಹೊಡೆತವನ್ನು ನೀಡುತ್ತಾರೆ. ಬರಹಗಳು ಉತ್ತಮವಾಗಿದ್ದರೆ ನೀವು ಎಷ್ಟು ನೈತಿಕತೆಯನ್ನು ಹೇಳಬಹುದು? ವಿಜೇತರನ್ನು ಶ್ಲಾಘಿಸಲಾಗುತ್ತದೆ. ಮರಿಹುಳು ತನ್ನ ಜೀವನ ಮುಗಿದಿದೆ ಎಂದು ದುಃಖಿಸುವ ಮೊದಲು ಅವನು ಸುಂದರವಾದ ಚಿಟ್ಟೆಯಾಗಿ ಮಾರ್ಪಟ್ಟು ಸ್ವತಂತ್ರವಾಗಿ ಹಾರುತ್ತಾನೆ. ಮನುಷ್ಯನ ಜೀವನ ಕಷ್ಟಕರವಾದಾಗಲೂ ತಾಳ್ಮೆಯಿಂದ ಇದ್ದರೆ ಹೊಸ ಜೀವನ ಆರಂಭವಾಗುತ್ತದೆ. ನಂಬಿಕೆ ಮತ್ತು ಜೀವನ ಒಮ್ಮೆ ಹೋದರೂ ಎಂದಿಗೂ ಹಿಂತಿರುಗುವುದಿಲ್ಲ. ನಂಬಿದವರಿಗೆ ಮೋಸ ಮಾಡಬೇಡಿ, ಮೋಸ ಮಾಡಿದವರನ್ನು ನಂಬಬೇಡಿ. ಇವುಗಳನ್ನು ಅರ್ಥಮಾಡಿಕೊಳ್ಳುವ ಮನಸ್ಸು, ಕ್ಷಮಿಸುವ ಗುಣ, ಸ್ನೇಹ, ಸಾಂತ್ವನ ಮತ್ತು ಹೃದಯ ಸಾಂತ್ವನ ನಮ್ಮ ಜೀವನದ ನಿಜವಾದ ಆಸ್ತಿಗಳು. ನಾವು ಎಲ್ಲರನ್ನೂ ಮೆಚ್ಚಿಸಲು ಬಯಸುವುದಿಲ್ಲ. ಇಷ್ಟವಿಲ್ಲದೆ ಹೋದರೆ ತೊಂದರೆಯಿಲ್ಲ. ನಮ್ಮ ವ್ಯಕ್ತಿತ್ವವನ್ನು ಕೊಂದು ಬದುಕಬೇಕಿಲ್ಲ. ಸಿದ್ಧರಾಗಿ, ಇಲ್ಲಿಯವರೆಗೆ ಕಳೆದುಕೊಂಡಿದ್ದು ಸಾಕು. ಈಗ ಕಳೆದುಕೊಂಡಿದ್ದನ್ನು ಮರಳಿ ಪಡೆಯುವ ಸಮಯ ಬಂದಿದೆ. ನಿಮ್ಮ ಕೈಯಲ್ಲಿ ಹಣವಿದ್ದರೆ ನಿಮ್ಮನ್ನು ನೀವು ಮರೆತು ಬಿಡುತ್ತೀರಿ, ಆದರೆ ನಿಮ್ಮ ಕೈಯಲ್ಲಿ ಹಣವಿಲ್ಲದಿದ್ದರೆ ಜಗತ್ತು ನಿಮ್ಮನ್ನು ಮರೆತು ಬಿಡುತ್ತದೆ. ಉತ್ತಮ ಜೀವನವನ್ನು ಹೊಂದಲು
ಜನರು ನಿಮ್ಮ ಹೆಸರಿನಲ್ಲಿ ಅಕ್ಷರಗಳನ್ನು ಬದಲಾಯಿಸಲು, ಸಂಖ್ಯೆಗಳನ್ನು ಬದಲಾಯಿಸಲು, ನಿಮ್ಮ ಮನೆಯನ್ನು ಬದಲಾಯಿಸಲು ಹೇಳುತ್ತಾರೆ, ಆದರೆ ನಿಮ್ಮ ಮನಸ್ಸನ್ನು ಬದಲಾಯಿಸಲು ಯಾರೂ ನಿಮಗೆ ಹೇಳುವುದಿಲ್ಲ. ವಾದದ ಮೌಲ್ಯ ಹೊರುವವನಿಗೆ ಮಾತ್ರ ಗೊತ್ತು, ನೋಡುಗನಿಗೆ ಮಾತ್ರ ಕಾಣಿಸುತ್ತದೆ. ಅಷ್ಟೇ, ಒಬ್ಬರ ನಂಬಿಕೆಯಿಂದ ನೀರು, ಕೆಲಸವಿಲ್ಲ. ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇದ್ದರೆ, ನಿಮ್ಮ ನಂಬಿಕೆ ನಿಮಗೆ ಸಾಗರವನ್ನು ದಾಟುವ ಶಕ್ತಿಯನ್ನು ನೀಡುತ್ತದೆ. ನಾಳೆಗಾಗಿ ನಾವು ಕಷ್ಟಪಡುತ್ತೇವೆ, ನಾಳೆಗಾಗಿ ನಾವು ಉಳಿಸುತ್ತೇವೆ, ನಾವು ನಾಳೆಗಾಗಿ, ಎಲ್ಲವನ್ನೂ ನಾಳೆಗಾಗಿ ಖರ್ಚು ಮಾಡುತ್ತಿದ್ದೇವೆ, ಆದರೆ ನೀವು ನಿಜವಾದ ನಾಳೆಯಲ್ಲದಿದ್ದರೆ. ಅದಕ್ಕಾಗಿಯೇ ಈ ಕ್ಷಣವು ಯೋಗ್ಯವಾಗಿದೆ. ಸಮಯವು ಯಾರಿಗೂ ನಿಲ್ಲುವುದಿಲ್ಲ, ಪ್ರತಿಯೊಂದು ಅನುಭವವೂ ಎಲ್ಲೋ ಉಪಯುಕ್ತವಾಗಿದೆ. ಏಕೆಂದರೆ ಯಾವುದೇ ಅನುಭವವನ್ನು ಅನುಭವಿಸದ ಹೊರತು ಸುಲಭವಾಗಿ ಬರುವುದಿಲ್ಲ. ಸಾಲ ಮಾಡುವುದಕ್ಕಿಂತ ಗಂಜಿ ನೀರು ಕುಡಿದು ಗೌರವದಿಂದ ಬದುಕುವುದೇ ಲೇಸು. ಸದಾ ನೆನಪಿರಲಿ, ಅವಮಾನವೇ ನಿಮ್ಮನ್ನು ಎತ್ತರಕ್ಕೆ ನಿಲ್ಲಿಸಿ ಗೆಲುವಿನತ್ತ ಕೊಂಡೊಯ್ಯುತ್ತದೆ. ಯಾರಾದರೂ ನಿಮ್ಮ ಬಗ್ಗೆ ತುಂಬಾ ಅಸೂಯೆ ಪಟ್ಟರೆ, ನೀವು ಅವರ ಮೇಲೆ ಇದ್ದೀರಿ ಎಂದು ಅರ್ಥವಲ್ಲ, ಅಂದರೆ ಅವರು ನಿಮ್ಮ ಮೇಲೆ ಸಾಧ್ಯವಿಲ್ಲ ಎಂದು ಅವರಿಗೆ ತಿಳಿದಿದೆ. ಪ್ರತಿ ತಿರುವು ಕಠಿಣವಾಗಿರುತ್ತದೆ, ಆದರೆ ಆ ತಿರುವಿನ ನಂತರ ಖಂಡಿತವಾಗಿಯೂ ಅದ್ಭುತ ಪ್ರಯಾಣವಿರುತ್ತದೆ. ದೊಡ್ಡ ನಟ ಎಂದರೆ ಮಧ್ಯಮ ವರ್ಗದ ಮನುಷ್ಯ ನೋವುಗಳನ್ನು ಸಹಿಸಿಕೊಂಡು ತನ್ನ ಜವಾಬ್ದಾರಿಯನ್ನು ಪೂರೈಸುತ್ತಾನೆ ಮತ್ತು ತಲೆಯೆತ್ತಿ ನಗುತ್ತಾನೆ. ಇನ್ನೊಬ್ಬರು ಎಷ್ಟೇ ಚಿಕ್ಕವರಾದರೂ ಗೌರವವನ್ನು ರೂಢಿಸಿಕೊಳ್ಳಬೇಕು. ಇದಲ್ಲದೆ, ಶಕ್ತಿ, ಹೆಮ್ಮೆ ಮತ್ತು ದುರಹಂಕಾರವನ್ನು ತೋರಿಸಬೇಡಿ, ನೀವು ಖಂಡಿತವಾಗಿಯೂ ನೋಯಿಸುತ್ತೀರಿ. ಜೀವನವೆಂಬ ನಾಟಕದಲ್ಲಿ ಮನುಷ್ಯನ ಸ್ವಾರ್ಥ ಅತಿಯಾಗಿ ಬೆಳೆದಿದೆ. ಇನ್ನೊಂದು, ನೀವು ಮಾಡುವ ಕೆಲಸದಲ್ಲಿ ಪ್ರಾಮಾಣಿಕರಾಗಿರಿ ಮತ್ತು ನಿಮ್ಮ ಸ್ವಂತ ಕಾಲಿನ ಮೇಲೆ ನಿಂತು ಹೋರಾಡಲು ನಾಚಿಕೆ ಪಡುತ್ತೀರಾ? ನೀನೇ ನಿಜವಾದ ಹೀರೋ. ನಿಮ್ಮ ದುಡಿಮೆಯಿಂದ ಪ್ರಾಮಾಣಿಕವಾಗಿ ಸಂಪಾದಿಸುವ ಮತ್ತು ನಿಮ್ಮ ಮಕ್ಕಳನ್ನು ಬೆಂಬಲಿಸುವ ನಿಮ್ಮ ಮನೆಯ ರಾಜ ನೀವು. ನನಗೆ ಕಷ್ಟಪಟ್ಟು ಕೆಲಸ ಮಾಡುವುದು ಗೊತ್ತಿಲ್ಲ. ನಿಮ್ಮ ಮನೆಯ ಬಡತನವನ್ನು ನೀಗಿಸಬೇಕು, ಇದು ಕೇವಲ ಕತೆ. ಇಲ್ಲ, ಇದು ಜವಾಬ್ದಾರಿಯುತ ಮಧ್ಯಮ ವರ್ಗದ ಕನಸು. 10 ಊರು ಸುತ್ತುವುದೇ ಸುಖ. 10,000 ಖರ್ಚು ಮಾಡದೆ, ನಮಗೆ ಇಷ್ಟವಾದವರ ಜೊತೆ 10 ನಿಮಿಷ ಪ್ರೀತಿಯಿಂದ ಮಾತನಾಡುವುದು. ನಮಗಾಗಿ ಕಾಯುತ್ತಿರುವವರ ಜೊತೆ ಪ್ರೀತಿಯಿಂದ ಇರೋದು. ಕೋಪ ಮತ್ತು ಕ್ರೋಧವಿರುವ ಜನರು ಮೋಸ ಮಾಡಬಾರದು. ಮೋಸಗಾರರಿಗೆ ಕೋಪ ಬರುವುದಿಲ್ಲ. ಇಂದಿನ ಸಮಾಜವು ನಟನೆಯ ಬಗ್ಗೆಯೇ ಇದೆ. ಮನುಷ್ಯನಿಗೆ ನೋವಿನ ಮೌಲ್ಯ ಗೊತ್ತಾಗುವುದು ಅದು ಬಂದಾಗ ಮಾತ್ರ, ಅಲ್ಲಿಯವರೆಗೆ ಮನುಷ್ಯನಿಗೆ ಇತರರ ನೋವು ಕ್ಷುಲ್ಲಕವಾಗಿ ಕಾಣುತ್ತದೆ. ಮಲಗಿದ ತಕ್ಷಣ ನಿದ್ರೆ ಬರುವುದಿಲ್ಲ, ಯೋಚಿಸಿದ ತಕ್ಷಣ ಯಶಸ್ಸು ಬರುವುದಿಲ್ಲ, ಎಲ್ಲದಕ್ಕೂ ಸಮಯ ಹಿಡಿಯುತ್ತದೆ. ಕಷ್ಟದಿಂದ ದುಃಖಿಸಬೇಡಿ, ನಷ್ಟದಿಂದ ದುಃಖಿಸಬೇಡಿ. ಕಷ್ಟವು ನಿಮಗೆ ಹೇಗೆ ಬದುಕಬೇಕೆಂದು ಕಲಿಸುತ್ತದೆ, ನಷ್ಟವು ನಿಮಗೆ ಯಾರನ್ನು ನಂಬಬೇಕೆಂದು ಕಲಿಸುತ್ತದೆ ಎಂಬುದನ್ನು ನೆನಪಿಡಿ. ನಾವೇ ನಮ್ಮ ಗಮ್ಯಸ್ಥಾನ ಮತ್ತು ಮಾರ್ಗವನ್ನು ಆರಿಸಿಕೊಂಡಾಗ, ನಮ್ಮ ಮಾರ್ಗವನ್ನು ನಾವು ಇಷ್ಟಪಡುವಾಗ, ನಾವು ಇತರ ಜನರ ಯಶಸ್ಸಿಗೆ ಸಂಬಂಧಿಸಬಾರದು. ನನ್ನ ಜೀವನದಲ್ಲಿ ನನ್ನೊಂದಿಗೆ ಇರಲು ನಾನು ಯಾರು ಬದುಕುಳಿಯಬಹುದು? ಹೊರಗೆ ಎಷ್ಟೇ ದುಡಿದರೂ ಗಂಡ ಮನೆಗೆ ಬಂದರೆ ಹೊಟ್ಟೆ ತುಂಬ ಅನ್ನವನ್ನು ಪ್ರೀತಿಯಿಂದ ಆಹ್ವಾನಿಸಿ ಬಡಿಸುವ ಹೆಂಡತಿಯ ಕಷ್ಟ ನಿನಗೆ ಗೊತ್ತಿಲ್ಲವೇ? ನಾವು ಒಂದಾಗಿ ಹೋರಾಡಬೇಕು. ಆಗೊಮ್ಮೆ ಈಗೊಮ್ಮೆ ಈ ತಣ್ಣನೆಯ ಗಾಳಿ ನನ್ನ ಮನೆಯಿಂದ ಬರುತ್ತಿರುವ ನೆನಪುಗಳನ್ನು ನೆನಪಿಸುವಂತಿದೆ. ನಾವು ಹುಟ್ಟಿದರೆ ತಾಯಿ ಸಂತೋಷವಾಗಿರಬೇಕು, ಬೆಳೆದರೆ ತಂದೆಗೆ ಹೆಮ್ಮೆ ಬೇಕು, ಬದುಕಿದರೆ ಸಮಾಜಕ್ಕೆ ಇಷ್ಟವಾಗಬೇಕು, ಸತ್ತರೆ ಶತ್ರುವು ಕಣ್ಣೀರು ಹಾಕಬೇಕು. ಅದುವೇ ಜೀವನ. ನಾವು ಮಾಡುವ ಕೆಲಸವಲ್ಲ ಯಾರನ್ನಾದರೂ ಅವಲಂಬಿಸದೆ ಬದುಕುತ್ತಿದ್ದೇವೆಯೋ ಇಲ್ಲವೋ ಎಂಬುದು. ಇದೇನಿದು ಜೀವನ? ಪ್ರತಿ ತಿಂಗಳೂ ಸಂಬಳಕ್ಕಾಗಿ ಕದನ. ನೀವು ಏನು ಓದುತ್ತೀರಿ, ಏನು ಮಾಡುತ್ತೀರಿ, ಏನು ಕನಸು ಕಾಣುತ್ತೀರಿ, ಏನು ಮಾಡುತ್ತೀರಿ ಮತ್ತು ನೀವು ಹೇಗೆ ಬದುಕುತ್ತೀರಿ ಎಂಬುದಕ್ಕೆ ಯಾವುದೇ ಸಂಬಂಧವಿಲ್ಲ. ಯಾವುದಕ್ಕೂ ಭಯಪಡಬೇಡಿ. ಮಾನವ ಜನ್ಮವು ದೇವರ ನಾಮವನ್ನು ಜಪಿಸುತ್ತಾ ದುಃಖದಿಂದ ತುಂಬಿದೆ. ಪ್ರತಿ ಕಷ್ಟವನ್ನು ಸಹನೆಯಿಂದ ಭರಿಸಬೇಕು. ಮನುಷ್ಯರಾಗಿ ಹುಟ್ಟಿದರೂ ಸಹ ಈ ಕಷ್ಟಗಳಿಂದ ಪಾರಾಗುವುದಿಲ್ಲ. ಏನು ಬಾಬು, ಬಂದಂದಿನಿಂದ ನೋಡುತ್ತಿದ್ದೇನೆ, ನಿನಗೆ ಏನಾಯಿತು? ಈ ಊರಿನಲ್ಲಿ ಇಷ್ಟೊಂದು ಜಗಳ ಆಗುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಹಣ್ಣು ಮಾರಲು ಬಂದೆ, ಆ ಮಾತು ಹೋದರೆ ನನಗೂ. ಇದು ನನಗೆ ಗೊತ್ತು. ಕೆಲವು ದಿನಗಳ ಹಿಂದೆ ನಡೆದದ್ದು ಮತ್ತೆ ಆಡುತ್ತಿರುವಂತೆ ತೋರುತ್ತಿದೆ. ಏನು ಅಜ್ಜ ಅದು? ನಿನ್ನನ್ನು ನೋಡುವುದು ಕ್ಷತ್ರಿಯನನ್ನು ನೋಡಿದಂತೆ. ನನ್ನನ್ನು ಹಾಗೆ ಕರೆಯಬೇಡಿ, ನಾನು ಕೋಪಗೊಂಡು. ಅವನು ನಿಮ್ಮ ಅಣ್ಣ ಮತ್ತು ಕಿರಿಯ ಸಹೋದರನಾಗುತ್ತಾನೆ. ಅಣ್ಣ ಇರುತ್ತಾನೆ, ಆದರೆ ನಮ್ಮಿಬ್ಬರ ನಡುವೆ ಜಗಳ ಆಯ್ತು. ಎಲ್ಲಿ ಹೋದನೋ ಗೊತ್ತಿಲ್ಲ. ಕೆಲ ದಿನಗಳ ಹಿಂದೆ ಕ್ಷೇತ್ರಪುರಂ ಗ್ರಾಮದಲ್ಲಿ ಎಲ್ಲರೂ ಕೂಡಿ ಬಂದಿದ್ದು ಅದೇ ಸಮಯಕ್ಕೆ ನಿಮ್ಮ ಅಣ್ಣ ಬಂದಿದ್ದರು. ಆದರೆ 7 ದಿನಗಳ ನಂತರ ರಾತ್ರಿಯಲ್ಲಿ ಅದಿವಿಯಿಂದ ಭಯಾನಕ ಶಬ್ದಗಳು ಕೇಳಿಬಂದವು. ಅಲ್ಲಿಂದ ಶುರುವಾಯಿತು. ಭಯಾನಕ ಶಬ್ದಗಳು ಕೇಳಿಬಂದವು.
ಅಲ್ಲಿಂದ ಶುರುವಾಯಿತು.